ಜೈ ಬಾಬಾಸ್ವಾಮಿ. ಹಿಮಾಲಯದ ಸಮರ್ಪಣಯೋಗ ಭಾಗ 2, ಸಂಚಿಕೆ 11, ಪುಟ ಸಂಖ್ಯೆ 73. ಇವತ್ತಿನ ಗ್ರಂಥ ಪಠಣವನ್ನು ಗುರುವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಈಗ ಹೊರಗಿನ ಹಿಮವು ಕಡಿಮೆಯಾಗಿತ್ತು ಮತ್ತು ಹಿಮವಿದ್ದರೂ ಅದು ಪರ್ವತಗಳ ಎತ್ತರದ ಶಿಖರಗಳ ಮೇಲಿತ್ತು. ಎಲ್ಲ ಕಡೆಯೂ ಹಸಿರು ಪಸರಿಸಿತ್ತು. ನಾವು ಮೆಲ್ಲಗೆ ಪರ್ವತಗಳ ಮೇಲಿನಿಂದ ಕೆಳಕ್ಕೆ ಹೊರಟಿದ್ದೆವು. ವಾತಾವರಣದಲ್ಲಿ ಈಗಲೂ ಚಳಿಯಿತ್ತು. ಹೊರಗಡೆ ಬಹಳ ಜೋರಾಗಿ ಬೀಸುವ ಚಳಿಗಾಳಿಯ ಅನುಭವವಾಗುತ್ತಿತ್ತು. ಕೆಲವು ನೇರಳೆ ಬಣ್ಣದ ಹೂವುಗಳು ಅಲ್ಲಲ್ಲಿ ಅರಳಿದ್ದವು. ಹಲವು ಸ್ಥಳಗಳಲ್ಲಿ ಅವು ಎಷ್ಟು ಜಾಸ್ತಿ ಪ್ರಮಾಣದಲ್ಲಿದ್ದವು ಅಂದರೆ ಒಂದು ತೋಟವು ನಿರ್ಮಾಣವಾದಂತಿತ್ತು. ಇಲ್ಲಿಯ ಶೀತಗಾಳಿಯ ಕಾರಣವಿರಬಹುದು ಅಥವಾ ಹಿಮದ ಕಾರಣವಿರಲೂಬಹುದು. ಇಲ್ಲಿನ ಹೂಗಳಲ್ಲಿ ಪ್ರಮುಖವಾಗಿ ನೇರಳೆ ಬಣ್ಣದ್ದೇ ಕಾಣುತ್ತಿತ್ತು. ಹೂಗಳು ತರಹವಾರು ಇದ್ದರೂ ತೆಳು ನೇರಳೆ ಬಣ್ಣದ್ದೇ ಆಗಿದ್ದವು. ಸಾಧಾರಣವಾಗಿ ಶೇಖರಣೆಯಾದ ಹಿಮದ ಮೇಲೆ ಕೆಲವು ದಿನಗಳ ನಂತರ ಈ ಹೂಗಳನ್ನು ನೋಡಲಾಗುತ್ತಿತ್ತು. ಈಗ ಪರ್ವತಗಳ ಶಿಖರಗಳ ಮೇಲೆ ಶೇಖರಗೊಂಡಿದ್ದ ಹಿಮದ ಮೇಲೆ ಸೂರ್ಯನ ಕಿರಣಗಳು ಬೀಳುತ್ತಿದ್ದವು. ಆಗ ಶಿಖರಗಳು ಹೊಳೆಯುತ್ತಿದ್ದವು. ಆ ಎತ್ತರವಾದ ಶಿಖರಗಳ ಕಡೆ ನೋಡುತ್ತಾ ಗುರುದೇವರು ಹೇಳಿದರು, ಮುಂದಿನ ದಿನಗಳು ಬಹಳ ಕೆಟ್ಟದ್ದಾಗಿರುತ್ತವೆ. ಮುಂದೆ ಬರುವ ಆಪತ್ತುಗಳಿಂದ ಪ್ರಪಂಚದ ಮೇಲೆಲ್ಲ ಪರಿಣಾಮವಾಗುವುದು. ಎಲ್ಲ ಮಾನವ ಜನಾಂಗದ ಮೇಲೂ ಪರಿಣಾಮ ಬೀರುವುದು. ಮನುಷ್ಯನ ಈ ವಿನಾಶಕ್ಕೆ ಕಾರಣ ಮನುಷ್ಯನೇ ಆಗುತ್ತಾನೆ. ಮನುಷ್ಯನೇ ಅಪಾಯವಾಗಿ ಬಿಡುತ್ತಾನೆ. ಮನುಷ್ಯರನ್ನು ಅನುಮಾನದ ದೃಷ್ಟಿಯಿಂದ ನೋಡುತ್ತಾನೆ. ಇಂತಹ ಅನುಮಾನದ ವಾತಾವರಣದಲ್ಲಿ ಹಲವಾರು ಘಟನೆಗಳು ಸಂಭವಿಸುವವು. ಒಂದು ಕಡೆ ಬುದ್ಧಿಯ ವಿಕಾಸವು ಮಾನವ ಸಮಾಜಕ್ಕೆ ಬಹುದೊಡ್ಡ ಅಪಾಯಕಾರಿಯಾಗುವುದು. ಇಂತಹ ಅತಿಯಾದ ವಿಕಾಸಗೊಂಡ ಬುದ್ಧಿಯು ಅಧಿಕ ನಾಶಕ್ಕೆ ಕಾರಣವಾಗುತ್ತದೆ. ಇದೆಲ್ಲವೂ ಪ್ರಕೃತಿಯ ಚಕ್ರದೊಳಗೆ ನಡೆಯುವುದು. ಪ್ರಕೃತಿಯೇ ನಿರ್ಮಾಣ ಮಾಡುವುದು, ಪ್ರಕೃತಿಯೇ ನಾಶ ಮಾಡುವುದು. ವಾಸ್ತವದಲ್ಲಿ ನಾಶವಾಗುವುದು ಕೂಡ ಒಂದು ರೀತಿಯ ಹೊಸ ನಿರ್ಮಾಣದ ಕಾರ್ಯವಿಧಾನವಾಗಿರುವುದು. ಹೊಸ ಪ್ರಪಂಚದ ನಿರ್ಮಾಣ ಯಾವಾಗ ಆಗುವುದೆಂದರೆ ಹಳೆಯ ಪ್ರಪಂಚ ನಾಶವಾದಾಗ. ಇದು ಪ್ರಕೃತಿಯ ಚಕ್ರದೊಳಗೆ ನಡೆಯುವ ಸಾಮಾನ್ಯ ಕಾರ್ಯವಿಧಾನವಾಗಿದೆ. ಇದು ನಿರಂತರವಾಗಿ ನಡೆಯುತ್ತಲೇ ಇರುತ್ತದೆ. ಹಿಮವು ಪ್ರತಿ ವರ್ಷವೂ ಬೀಳುತ್ತಿರುತ್ತದೆ ಮತ್ತು ಪ್ರತಿ ವರ್ಷವೂ ಕರಗುತ್ತಿರುತ್ತದೆ. ಯಾವ ಹಿಮವು ಎತ್ತರದ ಶಿಖರಗಳ ಮೇಲೆ ಸಾಮೂಹಿಕತೆಯಲ್ಲಿ ಸೇರಿಕೊಂಡಿರುತ್ತದೆಯೋ ಅದು ಹಾಗೆಯೇ ಇದೆ. ಉಳಿದ ಹಿಮವೆಲ್ಲ ಕರಗಿ ಹೋಗಿದೆ. ಇದೇ ಪ್ರಕಾರವಾಗಿ ಈ ಪ್ರಕೃತಿಯ ಚಕ್ರದಲ್ಲಿ ಯಾರು ಆಧ್ಯಾತ್ಮಿಕತೆಯ ಎತ್ತರದ ಶಿಖರದಲ್ಲಿ ಹಾಗೂ ಸಾಮೂಹಿಕತೆಯಲ್ಲಿರುವರೋ ಅವರು ಉಳಿಯುವರು. ಈ ಮನುಷ್ಯರು ವಿನಾಶದ ಬಿರುಗಾಳಿಯಿಂದ ಬದುಕುಳಿಯಬಹುದು. ಭವಿಷ್ಯತ್ತಿನಲ್ಲಿ ಒಬ್ಬ ವ್ಯಕ್ತಿಯು ಏಕಾಂಗಿಯಾಗಿ ಈ ಪ್ರಕೃತಿಯ ಚಕ್ರದ ಎದುರು ನಿಲ್ಲಲು ಆಗುವುದಿಲ್ಲ. ಮನುಷ್ಯರಿಗೆ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಸಾಮೂಹಿಕತೆಯ ಅವಶ್ಯಕತೆ ಇದೆ. ನಾನು ಅಂದುಕೊಂಡಿರುವ ಸಾಮೂಹಿಕತೆ ಎಂದರೆ ಸಾಮೂಹಿಕತೆಯ ಇಚ್ಛಾಶಕ್ತಿ. ಈ ಸಾಮೂಹಿಕತೆಯು ಚಿತ್ತದ ಮಾಧ್ಯಮದ ಜೊತೆಗೆ ಜೋಡಿಸಿಕೊಂಡಿದೆ. ಈ ಮನುಷ್ಯರು ಬೇರೆ ಬೇರೆ ಸ್ಥಳಗಳಲ್ಲಿ ಇದ್ದುಕೊಂಡೇ ತಮ್ಮೊಳಗೆ ಒಂದು ಆಧ್ಯಾತ್ಮಿಕ ಶಿಖರವನ್ನು ಚಿತ್ತದ ಮೂಲಕ ಹಿಡಿದುಕೊಂಡಿರುತ್ತಾರೆ. ಇಂತಹ ಕಷ್ಟದ ಸಮಯದಲ್ಲಿ ಸಾಮೂಹಿಕತೆಯ ಮಹತ್ವವು ತಿಳಿಯುತ್ತದೆ. ಅಂತಹ ಸಾಮೂಹಿಕತೆಯಲ್ಲಿ ಉಳಿಯುವುದು ತುಂಬ ದೀರ್ಘ ಕಾರ್ಯದ ವಿಧಾನವಾಗುವುದು. ತನ್ನ ಅಸ್ತಿತ್ವವನ್ನು ಅಳಿಸಲು ಅನೇಕ ದಿನಗಳ ಸಾಧನೆ ಅವಶ್ಯಕವಾಗಿ ಬೇಕಾಗುತ್ತದೆ. ತನ್ನ ಅಹಂಕಾರವನ್ನು ಅಳಿಸಿ ಹಾಕುವುದು ಅಷ್ಟು ಸುಲಭವಲ್ಲ. ನಾನು ಎನ್ನುವ ಅಹಂಕಾರವೇ ಮನುಷ್ಯನನ್ನು ಸಾಮೂಹಿಕತೆಯಿಂದ ದೂರ ಮಾಡಿಬಿಡುವುದು. ಇಂತಹ ಪ್ರತ್ಯೇಕಗೊಂಡ ವ್ಯಕ್ತಿಯು
ಪ್ರಕೃತಿಯ ಪ್ರಕೋಪಕ್ಕೆ ಬಹಳ ಸುಲಭವಾಗಿ ಬೇಟೆಯಾಗಿ ಬಿಡುತ್ತಾನೆ. ಈ ನಾನು ಎನ್ನುವ ಅಹಂಕಾರವೇ ಮನುಷ್ಯನ ವಿನಾಶಕ್ಕೆ ಕಾರಣವಾಗುತ್ತದೆ. ಇದೆಲ್ಲವೂ ಒಂದು ಬಹುದೊಡ್ಡ ಬದಲಾವಣೆಯ ರೂಪದಲ್ಲಿ ಆಗುತ್ತದೆ. ಇದು ಒಂದು ಬದಲಾವಣೆಯ ಕಾರ್ಯವಿಧಾನವಾಗಿದೆ. ಇಂತಹ ಎಲ್ಲ ಬದಲಾವಣೆಗಳ ಕಾರಣ ಮನುಷ್ಯನ ಬುದ್ಧಿಯೇ ಆಗಿದೆ. ಇದೇ ಬುದ್ಧಿಯನ್ನು ತನ್ನ ವಿನಾಶಕ್ಕೆ ಉಪಯೋಗಿಸಿಕೊಳ್ಳುವನು. ಸಮಾಜದಲ್ಲಿ ಭಾವನೆಗಳು ಇಲ್ಲದೆ ಹೋಗುವುದು, ಸಂವೇದನೆಗಳು ಇಲ್ಲದೆ ಹೋಗುವುದು, ಸಮಾಜದಲ್ಲಿ ಒಂದು ರೀತಿಯ ಶುಷ್ಕತೆ ಹರಡುವುದು. ಈ ಶುಷ್ಕತೆಯೇ ವಿನಾಶಕ್ಕೆ ಕಾರಣವಾಗುವುದು. ಬುದ್ಧಿಯು ಪರಾಕಾಷ್ಠೆಯನ್ನು ತಲುಪುವುದು. ತುಂಬ ಬುದ್ಧಿವಂತರೂ ಕೂಡ ಭಾವನೆಗಳಿಲ್ಲದವರಾಗುವರು. ಅಂತಹವರು ಮಾನವ ಸಮಾಜದಲ್ಲಿ ಮನುಷ್ಯರಿಗೆ ಒಂದು ಅಸಮತೋಲನೆಯನ್ನು ಉಂಟು ಮಾಡುವರು ಮತ್ತು ಈ ಅಸಮತೋಲನೆಯೇ ಪ್ರಪಂಚದಲ್ಲಿ ಹೊಸತನ್ನು ನಿರ್ಮಿಸುವುದು. ಏನೇ ಅತಿಯಾದರೂ ಅದು ಒಂದು ಮಿತಿಯನ್ನು ದಾಟಿ ಮುಕ್ತಾಯಗೊಳ್ಳುವುದು. ರಾತ್ರಿಯು ಎಷ್ಟೇ ಕಪ್ಪಾಗಿದ್ದರೂ ಮುಗಿಯಲೇಬೇಕು. ರಾತ್ರಿಯಲ್ಲಿ ಎಷ್ಟೇ ಕತ್ತಲಿದ್ದರೂ ಒಂದು ಸಮಯದ ನಂತರ ಸೂರ್ಯೋದಯವೂ ಆಗಿಯೇ ಆಗುವುದು. ಇದೇ ರೀತಿಯಲ್ಲಿ ಪ್ರಪಂಚದ ಈ ರಾತ್ರಿಯ ನಂತರ ಪ್ರಪಂಚದಲ್ಲಿ ಸೂರ್ಯೋದಯವೂ ಆಗುವುದು, ಬೆಳಕು ಆಗುವುದು. ಈ ಹೊಸ ಬೆಳಕಿನ ಮಾಧ್ಯಮವು ಮನುಷ್ಯನ ಚಿತ್ತವೂ ಆಗುವುದು. ಪ್ರಭಾವಶಾಲಿ ಚಿತ್ತದ ಒಡೆಯನಾಗಿರುವ ವ್ಯಕ್ತಿ ಈ ಬೆಳಕನ್ನು ಪ್ರಪಂಚದಲ್ಲಿ ಹರಡುವ ಕಾರ್ಯವನ್ನು ಮಾಡುತ್ತಾನೆ. ಹೊಸ ಜಗತ್ತಿನ ನಿರ್ಮಾಣವು ಚಿತ್ತಶಕ್ತಿಯಿಂದ ಆಗುವುದು. ಮುಂದೆ ಬರುವ ಯುಗ ಚಿತ್ತಶಕ್ತಿಯದೇ ಆಗಿರುತ್ತದೆ. ಈ ಯುಗದಲ್ಲಿ ಚಿತ್ತವೇ ಅತಿ ಮುಖ್ಯವಾಗಿರುತ್ತದೆ. ಪ್ರಭಾವಶಾಲಿ ಚಿತ್ತವಿರುವ ಪ್ರಭಾವಶಾಲಿ ಚಿತ್ತದ ಒಡೆಯನಾಗಿರುವ ವ್ಯಕ್ತಿ ಒಂದು ಸ್ಥಳದಲ್ಲಿ ಕುಳಿತು ಬಹಳ ಸುಲಭವಾಗಿ ಬೇರೆ ಸ್ಥಳದ ಮೇಲೆ ನಿಯಂತ್ರಣ ಇಟ್ಟುಕೊಳ್ಳಬಹುದು. ಪ್ರಭಾವಶಾಲಿ ಹಾಗೂ ಸಶಕ್ತವಾಗಿರುವ ಚಿತ್ತವೇ ಶಕ್ತಿಯ ಕೇಂದ್ರವಾಗಿರುತ್ತದೆ. ಮುಂದೆ ಬರಲಿರುವ ಯುಗವು ಚಿತ್ತಶಕ್ತಿಯ ಯುಗವಾಗಿರುತ್ತದೆ. ಶಕ್ತಿಶಾಲಿಯಾದ ಚಿತ್ತದಿಂದ ಹೊರಡುವ ಶಕ್ತಿಶಾಲಿಯಾದ ಚೈತನ್ಯವು ಒಂದು ಕ್ಷಣದಲ್ಲಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಬಲ್ಲದು. ಪ್ರಕೃತಿಯು ತನ್ನೊಳಗೆ ಇರುವ ಇಂತಹ ಮನುಷ್ಯರ ಚಿತ್ತವನ್ನು ಹೊಸ ಜಗತ್ತಿನ ನಿರ್ಮಾಣಕ್ಕೆ ಮಾಧ್ಯಮವನ್ನಾಗಿ ಮಾಡಿಕೊಳ್ಳುವುದು. ಇಂತಹ ಸಶಕ್ತ ಹಾಗೂ ಪ್ರಭಾವಶಾಲಿ ಚಿತ್ತದ ಒಡೆಯನಾಗಿರುವ ವ್ಯಕ್ತಿಯೇ ಸಮಾಜಕ್ಕೆ ಭದ್ರತೆಯನ್ನು, ರಕ್ಷಣೆಯನ್ನು ಕೊಡುವರು. ಅವರ ಸಮೀಪ, ಅವರ ಹತ್ತಿರದ ಮಾನವ ಸಮಾಜವು ಶಾಂತಿಯ ಅನುಭವವನ್ನು ಹೊಂದುವುದು. ಸುಲಭವಾಗಿ ಸಮಾಜವೆಲ್ಲ ಇಂತಹ ಸ್ಥಳಗಳಲ್ಲಿ ಆಶ್ರಯ ಪಡೆಯುತ್ತದೆ. ಇವೆಲ್ಲ ಬದಲಾವಣೆಗಳು ಹತ್ತಿರದಲ್ಲೇ ಇವೆ. ಆದುದರಿಂದ ಈ ಮಾತುಗಳನ್ನೆಲ್ಲ ಹೇಳುತ್ತಿದ್ದೇನೆ. ಬರಲಿರುವ 25 ವರ್ಷಗಳ ನಂತರ ಇವೆಲ್ಲ ಪ್ರಾರಂಭವಾಗಲಿವೆ. ಇವು ಆಗುವ ವೇಳೆಯಲ್ಲಿ ನಾನಿರುವುದಿಲ್ಲ, ಆದರೆ ನಾನು ನಿನ್ನನ್ನು ಎಚ್ಚರಿಸುತ್ತಿದ್ದೇನೆ. ಇವೆಲ್ಲ ಆಗಿಯೇ ಆಗುತ್ತದೆ. ನನಗೆ ಮುಂದಿನ ಭವಿಷ್ಯವೆಲ್ಲ ಕಾಣುತ್ತಲಿದೆ. ನನಗೆ ಮಾನವ ಸಮಾಜದ ಚಿಂತೆ ಇದೆ. ಮಾನವ ಜನಾಂಗವನ್ನು ರಕ್ಷಣೆ ಮಾಡುವುದಕ್ಕೆ, ಭದ್ರತೆಯನ್ನು ಒದಗಿಸಲಿಕ್ಕೆ ನಾನು ಏನು ಮಾಡಬಹುದೋ ಅದನ್ನು ಮಾಡಿದ್ದೇನೆ. ನಾನು ಇದರಲ್ಲಿ ನನ್ನ ಕೊಡುಗೆಯನ್ನು ನೀಡಿದ್ದೇನೆ ಮತ್ತು ಈ ಕೊಡುಗೆಯನ್ನು ನೀಡುವುದಕ್ಕಾಗಿಯೇ ನಾನು ನಿನ್ನನ್ನು ಇಲ್ಲಿಗೆ ಕರೆಸಿದ್ದು. ಸಮಾಜವನ್ನು ರಕ್ಷಿಸುವುದಕ್ಕೆ ನಾನು ಏನು ಕೊಡುಗೆಯನ್ನು ಕೊಡಬಹುದಾಗಿತ್ತೋ ಅದನ್ನು ನಿನ್ನ ಮಾಧ್ಯಮದ ಮೂಲಕ ನಾನು ಕೊಟ್ಟು ಬಿಟ್ಟಿದ್ದೇನೆ. ನಾನು ಕೂಡ ಈಗ ಮಾನವ ಸಮಾಜದ ಬಂಧನದಿಂದ ಮುಕ್ತನಾಗಿ ಬಿಟ್ಟಿದ್ದೇನೆ. ಈ ಮಾನವ ಸಮಾಜದಲ್ಲಿ ಇದ್ದುಕೊಂಡು ಮಗುವಿನಿಂದ ದೊಡ್ಡವನಾಗಿದ್ದೇನೆ. ಅಂತಹ ಸಮಾಜಕ್ಕೆ ಪ್ರತಿಯಾಗಿ ನನ್ನದು ಕೆಲವು ಜವಾಬ್ದಾರಿಗಳಿವೆ ಮತ್ತು ಆ ಜವಾಬ್ದಾರಿಗಳನ್ನು ಪೂರ್ಣಗೊಳಿಸದೆ ಮೋಕ್ಷದ ಸ್ಥಿತಿಯೂ ಸಂಭವವಿಲ್ಲ. ಇದೆಲ್ಲವನ್ನು ನಾನು ನನ್ನ ಶಾಂತಿಗಾಗಿ ಮಾಡಿದ್ದೇನೆ. ಇದರಿಂದ ನನಗೆ ಸಮಾಧಾನ ಸಿಕ್ಕಿದೆ, ಶಾಂತಿ ಸಿಕ್ಕಿದೆ. ಮನುಷ್ಯನು ಇತರರಿಗೆ ಎಂದಿಗೂ ಸಹಾಯವನ್ನು ಮಾಡುವುದಿಲ್ಲ. ಅವನು ಯಾವಾಗಲೂ ತನಗೆ ತಾನೇ ಸಹಾಯ ಮಾಡಿಕೊಳ್ಳುತ್ತಿರುತ್ತಾನೆ. ಒಬ್ಬ ಮನುಷ್ಯನು ಇನ್ನೊಬ್ಬ ಮನುಷ್ಯನಿಗೆ ಸಹಾಯ ಮಾಡುತ್ತಿದ್ದಾನೆಂದು ಭಾಸವಾಗುತ್ತದೆ. ವಾಸ್ತವದಲ್ಲಿ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಸಹಾಯ ಮಾಡುವುದಕ್ಕಾಗುತ್ತದೆಯೇ? ಎಂದಿಗೂ ಇಲ್ಲ. ಇಬ್ಬರು ಸಮಾನವಾಗಿದ್ದಾರೆ, ಇಬ್ಬರು ಒಂದೇ ರೀತಿ ಇದ್ದಾರೆ. ಹಾಗಾದರೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಹೇಗೆ ಸಹಾಯ ಮಾಡಬಲ್ಲನು? ಇದೆಲ್ಲ ಕೇವಲ ಭ್ರಮೆ ಮಾತ್ರ. ಯಾರು ಯಾರಿಗೂ ಸಹಾಯ ಮಾಡುವುದಕ್ಕಾಗುವುದಿಲ್ಲ. ವಾಸ್ತವದಲ್ಲಿ ಮನುಷ್ಯನು ಬೇರೆಯವರಿಗೆ ಸಹಾಯ ಮಾಡಿ ತನಗೆ ತಾನೇ ಸಹಾಯ ಮಾಡಿಕೊಳ್ಳುತ್ತಿದ್ದಾನೆ.
ತನಗೋಸ್ಕರವೇ ಮಾರ್ಗವನ್ನು ಮಾಡಿಕೊಳ್ಳುತ್ತಿರುತ್ತಾನೆ, ತನಗೋಸ್ಕರವೇ ದಾರಿಯನ್ನು ಮಾಡಿಕೊಳ್ಳುತ್ತಿರುತ್ತಾನೆ. ಈ ಸಹಾಯವೆಲ್ಲ ನಾನು ನಿನಗೆ ಮಾಡಿಲ್ಲ, ಇವೆಲ್ಲವನ್ನು ಮಾಡಿ ನಾನು ನನಗೋಸ್ಕರ ಮಾರ್ಗವನ್ನು ಮಾಡಿಕೊಂಡಿದ್ದೇನೆ ಮತ್ತು ಇದೇ ಸತ್ಯವಾಗಿದೆ. ಇದೆಲ್ಲ ಸಹಾಯಗಳನ್ನು ನಾನು ನಿನಗೆ ಮಾಡಿಲ್ಲ. ಈಗ ನೀನು ಕೂಡ ಬೇರೆಯವರಿಗೆ ಸಹಾಯ ಮಾಡುವ ಮೂಲಕ ನಿನಗೆ ನೀನೇ ಸಹಾಯ ಮಾಡಿಕೊಳ್ಳಬೇಕಾಗಿದೆ. ಈಗ ಹೇಗೆ ನಾನು ನನ್ನ ಮೋಕ್ಷದ ಮಾರ್ಗವನ್ನು ಮುಕ್ತಗೊಳಿಸಿರುವೆನೋ, ಈಗ ನೀನು ಕೂಡ ನಿನ್ನ ಮುಕ್ತಿಯ ಮಾರ್ಗವನ್ನು ಮುಕ್ತಗೊಳಿಸಿಕೊಳ್ಳಬೇಕು. ನಾನು ನನ್ನ ಮುಕ್ತಿಗೋಸ್ಕರ ನಿನ್ನನ್ನು ಮಾಧ್ಯಮವನ್ನಾಗಿ ಮಾಡಿಕೊಂಡೆ. ಈಗ ನೀನು ನಿನ್ನ ಮುಕ್ತಿಗೋಸ್ಕರ ಬೇರೆಯವರನ್ನು ಮಾಧ್ಯಮವನ್ನಾಗಿ ಮಾಡು. ನೋಡು, ಬೇರೆಯವರನ್ನು ಮುಕ್ತಗೊಳಿಸಿದ ಮೇಲೆಯೇ ನಿನ್ನ ಮುಕ್ತಿಯ ಮಾರ್ಗ ತೆರೆದುಕೊಳ್ಳುವುದು. ನಿನ್ನನ್ನು ಇಷ್ಟು ಜನ ಮಾಧ್ಯಮವನ್ನಾಗಿ ಮಾಡಿಕೊಂಡು ತಮ್ಮ ಮೋಕ್ಷದ ಮಾರ್ಗವನ್ನು ಪಡೆದುಕೊಂಡಿದ್ದಾರೆ. ನಿನಗೆ ಇಷ್ಟವಿದ್ದರೂ ಇಷ್ಟವಿಲ್ಲದಿದ್ದರೂ ನೀನು ಮೋಕ್ಷವನ್ನು ಪಡೆಯುವುದಕ್ಕೋಸ್ಕರ ಸಮಾಜದಲ್ಲಿ ಹೋಗಲೇಬೇಕು. ನಿನ್ನ ಹತ್ತಿರ ಇಷ್ಟೊಂದು ತುಂಬಿದೆ, ಅದನ್ನು ಖಾಲಿ ಮಾಡಿಕೊಳ್ಳಲೇಬೇಕು. ಅದನ್ನೆಲ್ಲ ಖಾಲಿ ಮಾಡುವವರೆಗೂ ನಿನಗೆ ಬಿಡುಗಡೆ ಇಲ್ಲ. ಒಂದು ದೊಡ್ಡ ಬೃಹತ್ ಪ್ರಮಾಣದ ಕಾರ್ಯ ಮಾಡುವವರೆಗೂ ನಿನಗೆ ಮೋಕ್ಷವಿಲ್ಲ. ನನಗೆ ನಿನ್ನ ಮೇಲೆ ಕನಿಕರ ಉಂಟಾಗುತ್ತಿದೆ. ಮೋಕ್ಷದ ಜ್ಞಾನ ದೊರಕಿದ ಮೇಲೂ ನೀನು ಕರ್ಮದಿಂದ ಬಂಧಿಸಲ್ಪಟ್ಟಿದ್ದೀಯ. ಆ ಕರ್ಮವನ್ನು ಮಾಡದೆ ಮೋಕ್ಷದ ಸಂಭವವೇ ಇಲ್ಲ. ಈಗ ನೀನು ಎಷ್ಟು ದೊಡ್ಡ ಕೆಲಸವನ್ನು ಮಾಡಬೇಕಾಗುವುದೆಂದು ನಿನಗೆ ಊಹಿಸಲು ಸಾಧ್ಯವಿಲ್ಲ. ನೀನು ನಿನ್ನ ಪೂರ್ವಜನ್ಮದ ಆಧಾರದ ಮೇಲೆ ಅಂದಾಜು ಮಾಡುತ್ತೀಯೇ. ಹಿಂದಿನ ಜೀವನಕ್ಕೆ ಇದನ್ನು ಹೋಲಿಸಲು ಕೂಡ ಸಾಧ್ಯವಿಲ್ಲ. ಹಿಂದಿನ ಜೀವನವು ನೀನು ಏಕಾಂಗಿಯಾಗಿದ್ದೆ. ಈಗ ಈ ಜೀವನ ಅನೇಕರಿಗಾಗಿ ಇರುವುದು. ಲಕ್ಷಾಂತರದ ಒಂದು ಸಾಮೂಹಿಕತೆ ನಿನ್ನ ಜೊತೆ ಯಾವಾಗಲೂ ಸೇರಿಕೊಂಡಿರುತ್ತದೆ. ಒಂದು ಬಹುದೊಡ್ಡ ಬೃಹತ್ ಪ್ರಮಾಣದ ಕಾರ್ಯದ ಮಾಧ್ಯಮವು ನೀನಾಗುತ್ತೀಯ. ನಿನಗೆ ಕಾಣುತ್ತಿಲ್ಲ, ಆದರೆ ನನಗೆ ಕಾಣುತ್ತಿದೆ. ಒಂದು ಹೊಸ ಯುಗದ ಲಕ್ಷಣಗಳೆಲ್ಲವೂ ನಿನ್ನ ಒಳಗೆ ಮುಚ್ಚಿಕೊಂಡಿವೆ. ನೀನು ಇಷ್ಟಪಟ್ಟರೂ ಮತ್ತು ಇಷ್ಟಪಡದಿದ್ದರೂ ಇದೆಲ್ಲವನ್ನು ನೀನು ಮಾಡಲೇಬೇಕು. ಏಕೆಂದರೆ ಇದೇ ಬಯಕೆಯನ್ನಿಟ್ಟುಕೊಂಡೇ ನೀನು ಜನ್ಮವನ್ನು ಪಡೆದಿದ್ದೀಯ. ಈ ಬಯಕೆಯನ್ನು ಪೂರ್ಣ ಮಾಡುವುದಕ್ಕಾಗಿಯೇ ಅನೇಕ ಗುರುಗಳು ತಮ್ಮ ಎಲ್ಲ ಚೈತನ್ಯ ಶಕ್ತಿಗಳನ್ನು ನಿನಗೆ ವಹಿಸಿದ್ದಾರೆ. ಅವರಿಂದ ಪ್ರಾಪ್ತವಾದ ತೇಜಸ್ಸನ್ನು ನೀನು ಹಂಚದೆ ನಿನಗೆ ಮೋಕ್ಷವಿರುವುದಿಲ್ಲ. ಈ ಎಲ್ಲ ಶಕ್ತಿಗಳನ್ನು ಸಮಾಜದಲ್ಲಿ ಹಂಚಿ ನೀನು ಆ ಮನುಷ್ಯರಿಗೆ ಯಾವುದೇ ಉಪಕಾರ ಮಾಡುತ್ತಿಲ್ಲ. ಇದನ್ನು ಹಂಚುವುದು ನಿನ್ನ ಅಸಹಾಯಕತೆಯಾಗಿದೆ. ಏಕೆಂದರೆ ಅವರಿಗೋಸ್ಕರವೇ ನೀನು ಶಕ್ತಿಗಳನ್ನು ಪಡೆದುಕೊಂಡಿರುವುದು. ಇದನ್ನು ಹಂಚುವುದರಿಂದ ನಿನಗೆ ಸಮಾಧಾನ ಸಿಗುವುದು ಮತ್ತು ಸಮಾಧಾನವೇ ನಿನಗೆ ಮೋಕ್ಷವನ್ನು ಕೊಡುವುದು. ನಿನ್ನ ಸ್ಥಿತಿ ಹೇಗಿದೆ ಎಂದರೆ ತಾಯಿಯ ಎದೆಯಲ್ಲಿ ಶಿಶುವಿಗೋಸ್ಕರ ಹಾಲು ಶೇಖರಣೆಯಾಗಿರುವಂತಿದೆ. ನಿನ್ನ ಪರಿಸ್ಥಿತಿ ಆ ತಾಯಿಯ ಸಮಾನಾಗಿದೆ. ಶಿಶುವಿಗೆ ಹಾಲನ್ನು ಕುಡಿಸುವುದೇ ಅವಳ ಅಸಹಾಯಕತೆಯಾಗಿದೆ. ಅವಳು ಶಿಶುವಿಗೆ ಮಾಡಿಸಿದ ಸ್ತನಪಾನವೇ ತಾಯಿಗೆ ಸಮಾಧಾನ ತಂದುಕೊಡುವುದು. ನಿನ್ನ ಪರಿಸ್ಥಿತಿಯೂ ಕೂಡ ಸರಿಯಾಗಿ ಇದೇ ರೀತಿ ಇದೆ. ಎಷ್ಟು ದೊಡ್ಡ ಸುಳಿಯ ಬಲೆಯಲ್ಲಿ ಸಿಕ್ಕಿಕೊಂಡು ಜನ್ಮ ಪಡೆದುಕೊಂಡಿರುವೆನೆಂಬ ಕಲ್ಪನೆಯೂ ನಿನಗಿಲ್ಲ. ನೀನು ಇದನ್ನು ಇದೇ ಜನ್ಮದಲ್ಲಿಯೇ ಮುಗಿಸಬೇಕಾಗಿದೆ. ಏಕೆಂದರೆ ಇದು ನಿನ್ನ ಕೊನೆಯ ಜನ್ಮವಾಗಿದೆ ಹಾಗೂ ಕಡಿಮೆ ಸಮಯದಲ್ಲಿ ಇಂತಹ ಬೃಹತ್ ಪ್ರಮಾಣದ ಕಾರ್ಯವನ್ನು ಮಾಡಬೇಕಾಗಿದೆ. ಕಡಿಮೆ ಸಮಯ ಕಾರ್ಯ ದೊಡ್ಡದು, ಬರುವ ಸಮಯ ನಿನಗೆ ಬಹಳ ಮಹತ್ವದ್ದು. ಈಗ ಇದೆಲ್ಲ ಹೇಗಾಗುವುದೆಂದು ನನ್ನ ಚಿಂತೆಯಾಗಿದೆ. ಇದು ಯಾವಾಗ ಆಗುವುದೆಂದರೆ ಆಗ ನಾನು ಈ ಪ್ರಪಂಚದಿಂದ ಮುಕ್ತನಾಗಿ ಬಿಟ್ಟಿರುತ್ತೇನೆ. ನಿನಗೆ ಕಡಿಮೆ ಸಮಯದಲ್ಲಿ ಖಾಲಿಯಾಗಬೇಕಾಗಿದೆ ಮತ್ತು ಖಾಲಿಯಾಗಲು ಖಾಲಿ ಪವಿತ್ರ ಪರಿಶುದ್ಧವಾದ ಚಿತ್ತ ಬೇಕಾಗಿದೆಯಲ್ಲ. ಇಂತಹ ಸಾಧಕರು ಶಿಷ್ಯರು ಸಿಕ್ಕುವವರೆಗೂ ನೀನು ಸಿಕ್ಕಿಹಾಕಿಕೊಂಡಿದ್ದೀಯ. ನೀನು ಇಷ್ಟು ದೊಡ್ಡ ಸಾಮೂಹಿಕ ಶಕ್ತಿಯನ್ನು ಏಕೆ ಒಟ್ಟುಗೂಡಿಸಿಕೊಂಡಿದ್ದೀಯ? ಈಗ ಹಂಚುವುದು ನಿನಗೆ ಅವಶ್ಯಕತೆಯಾಗಿದೆ. ನೀನು ಹಂಚುವುದರಲ್ಲಿಯೇ ಕಟ್ಟಿಹಾಕಿಕೊಂಡಿದ್ದೀಯ. ಒಂದು ವೇಳೆ ನೀನು ಇದರಿಂದ ಮುಕ್ತನಾಗಲು ಬಯಸುವುದಾದರೆ ನೀನು ಸ್ಥಳಗಳನ್ನು ಮಾಧ್ಯಮವನ್ನಾಗಿ ಮಾಡಿಕೊ, ವಸ್ತುಗಳನ್ನು ಮಾಧ್ಯಮವನ್ನಾಗಿ ಮಾಡಿಕೊ. ನಿನ್ನ ಕಾರ್ಯ ಸುಲಭವಾಗಿ ಆಗುವಂತಹ ಮಾಧ್ಯಮಗಳನ್ನು ನಿರ್ಮಾಣ ಮಾಡಿಕೊ.
ಹಿಂದಿನ 800 ವರ್ಷಗಳಿಂದ ಸೇರಿಕೊಂಡಿರುವುದನ್ನು ಒಂದು ಜೀವಮಾನದಲ್ಲಿ ಹಂಚಬೇಕಾಗುವುದು. ಎಂತಹ ಕಠಿಣವಾದ ಕೆಲಸವನ್ನು ತೆಗೆದುಕೊಂಡಿದ್ದೀಯ. ನಿನ್ನ ಮಾಧ್ಯಮಗಳು ಹೆಚ್ಚಾದಷ್ಟು ನಿನ್ನ ಕೆಲಸ ಸುಲಭವಾಗುವುದು ಮತ್ತು ನೀನು ಬೇಗ ಖಾಲಿಯಾಗುತ್ತೀಯ. ಯಾವುದಾದರೂ ಮಾರ್ಗವನ್ನು ಹುಡುಕು, ಯಾವುದಾದರೂ ಹಾದಿಯನ್ನು ಮಾಡಿಕೊ. ಈಗ ಇದೇ ನಿನ್ನ ವಿಧಿ. ಜೈ ಬಾಬಾ ಸ್ವಾಮಿ. ಇವತ್ತಿನ ಗ್ರಂಥ ಪಠಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಶಾಂತಿ ಪಾಠ. ಓಂ ದ್ಯೋ ಶಾಂತಿ ಅಂತರಿಕ್ಷಗಂ ಶಾಂತಿ ಪೃಥ್ವೀ ಶಾಂತಿ ಆಪಃ ಶಾಂತಿ ಔಷಧಯಃ ಶಾಂತಿ ವನಸ್ಪತಯಃ ಶಾಂತಿ ವಿಶ್ವೇ ದೇವಃ ಶಾಂತಿ ಬ್ರಹ್ಮ ಶಾಂತಿ ಸರ್ವಗಂ ಶಾಂತಿ ಶಾಂತಿರೇವ ಶಾಂತಿ ಸಾ ಮಾಂ ಶಾಂತಿರೇಧಿ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವರಿಷ್ಟ ಸುಶಾಂತಿರ್ಭವತು.